ಯಾಣ ಕೇವ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ದಾರೆ. ನನಗೂ ಗೊತ್ತಿಲ್ಲ, ಬಟ್ ಗೂಗಲಲ್ಲಿ ನೋಡಿದ ಪ್ರಕಾರ ಯಾರಿಗೆ ತುಂಬ ಹಿಂದೂ ಮೈಥಾಲಜಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೆ ತುಂಬ ಇಷ್ಟ ಆಗೋ ಜಾಗ ಅಂತ ಏನೋ ಹಿಸ್ಟ್ರಿ ಇದೆ ಅಂತೆ. ಐ ವಿಲ್ ರೀಡ್ ಇಟ್ ಔಟ್ ಆ್ಯಂಡ್ ಐ ಲೆಟ್ ಯು ನೋ ಗೈಸ್. ಅಲ್ಲಿ ಪಾರ್ಕಿಂಗ್ ಫೀಸ್ ತಗೋತಾರೆ. ಕಾರ್ ಆದರೆ 60, ಬೈಕೆಲ್ಲ ಆದರೆ ಇನ್ನೂ ಕಡಿಮೆ. ಸೊ ಕಿಲೋಮೀಟರ್ ಕೆಲವೊಬ್ಬರು 2 ಕಿಲೋಮೀಟರ್ ಅಂತೆಲ್ಲ ಹೇಳಿದರು, ಬಟ್ 1/2 ಕಿಲೋಮೀಟರ್ ಅಂತೆ. ಅಲ್ಲಿ ಕೇಳಿದ್ವಿ, ಮತ್ತು ಬೋರ್ಡ್ ಕೂಡ ಹಾಕಿದ್ದಾರೆ. ಫುಲ್ಲು ಕೊಚ್ಚಾಗೋಯ್ತು ನಂದು ಚಪ್ಪಲಿ ಎಲ್ಲ. ಓಕೆ, ಕಂಪ್ಲೀಟ್ ಫಾರೆಸ್ಟ್. ಇಲ್ಲೇ ಸೈಡಲ್ಲಿ ಸ್ಟ್ರೀಮ್ ಹರಿತಾ ಇದೆ ಫಾರೆಸ್ಟ್ ಒಳಗೆ. ಅರ್ಧ ಕಿಲೋಮೀಟರ್ ಅಂದರೆ 500 ಮೀಟರಾ? ಬೇಗ ಬೇಗ ಹೋಗೋಣ. ನನಗೆ ಇಲ್ಲಿ ಫಾರೆಸ್ಟ್ ಒಳಗೆ ಏನಾದರೂ ಬಂದರೆ ಅಂತ ಭಯ ಆಗ್ತಾ ಇದೆ. ಜನ ಬೇರೆ ಯಾರೂ ಇಲ್ಲ. ಮೈ ಗಾಡ್, ಎಷ್ಟು ದೊಡ್ಡ ಮರ ಅದು ಅಂದರೆ. ಮಂಕಿ ಇದೆ ಫುಲ್. ಓಕೆ, ಆ ಕಡೆಯಿಂದ ಹಾಕಿದ್ದಾರೆ. ಪರವಾಗಿಲ್ಲ, ಅಲ್ಲಲ್ಲಿ ಚೇರನ್ನು ಇಟ್ಟಿದ್ದಾರೆ ಕುತ್ಕೊಂಡು ರೆಸ್ಟ್ ಮಾಡೋಕ್ಕೆ. ಬಟ್ ಯಾರು ಮಾಡ್ತಾರೆ ಇಷ್ಟು ಡೆನ್ಸ್ ಫಾರೆಸ್ಟ್ ಒಳಗೆ? ತುಂಬ ಜನ ಇದ್ರೆ ಮಾಡ್ಬೋದು. ಓ, ಐ ಕ್ಯಾನ್ ಸಿ ಯಾಣ ಕೇವ್ಸ್. ಉಳಿಸಿದರೆ ಮಾನವ ಜೀವ ಉಳಿದಂತೆ, ಕಾಡು ಕಡಿದರೆ ತಾಯಿಯನ್ನು ಕೊಂದಂತೆ. ಕರೆಕ್ಟ್. ಗೊತ್ತಿಲ್ಲ ಎಷ್ಟು ವೈಲ್ಡ್ ಆನಿಮಲ್ಸ್ ಯಾವ್ದ್ಯಾವ್ದು ನಮ್ಮನ್ನ ಪೀಕ್ ಮಾಡ್ತಿದ್ಯೋ ಕದ್ದು. ವೆಯ್ಟ್, ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ? ಹಂಗಿಂದ ಹೋಗಿನೇ ಮೇಲೆ ಹೋಗುತ್ತೆ. ಅಂಕಿ ಏನೋ ತಿಂತಾ ಇದೆ. ಮರ ಎಲ್ಲ ಬೆಳ್ಕೊಬಿಟ್ಟಿದೆ. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಅಲ್ಲಿ ಸ್ಟೆಪ್ಸ್ ಇದೆ, ಆ ಕಡೆ ಹತ್ಕೊಂಡು ಹೋಗ್ಬೇಕು ಕೇವ್ ಒಳಗೆ ಹೋಗೋಕ್ಕೆ. ಇರು. ಇಲ್ಲೂ ಹಾಕಿದ್ದಾರೆ ಯಾಣ ಕೇವ್ಸ್ ಬಗ್ಗೆ. ಅದೇ ಭಸ್ಮಾಸುರ ರಾಕ್ಷಸ ಈಶ್ವರ ದೇವರಿಂದ ಒಂದು ವರ ತಗೊಂಡಿರ್ತಾರೆ. ಯಾರ ತಲೆ ಮೇಲೆ ಕೈ ಇಟ್ಟರು ಅವ್ರು ಭಸ್ಮ ಆಗಿಬಿಡ್ಬೇಕು ಅಂತ. ಆದರೆ ಅವರು ಆ ವರ ತಗೊಂಡ್ಮೇಲೆ ಈಶ್ವರ ದೇವ್ರ ತಲೆ ಮೇಲೇ ಕೈ ಇಡಕ್ಕೆ ಹೋಗ್ಬಿಟ್ಟಿರ್ತಾರಂತೆ. ಸೊ ಅವರಿಂದ ತಪ್ಸ್ಕೊಂಡವರು ವಿಷ್ಣು ದೇವ್ರ ಮೊರೆ ಹೋಗ್ತಾರಂತೆ. ಆಗ ವಿಷ್ಣು ದೇವರು ಮೋಹಿನಿ ರೂಪ ತಾಳಿ ಭಸ್ಮಾಸುರನ ಟ್ರಿಕ್ ಮಾಡಿ ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಳ್ಳೋ ಥರ ಮಾಡ್ತಾರಂತೆ. ಸೊ ಭಸ್ಮಾಸುರ ರಾಕ್ಷಸ ಅವನ ತಲೆ ಮೇಲೇ ಕೈ ಇಟ್ಕೊಂಡು ಭಸ್ಮ ಆಗೋಗ್ತಾರಂತೆ. ಸೊ ಆ ಭಸ್ಮನೇ ಯಾಣ ಕೇವ್ಸ್ ಆಗಿ ಈ ರೂಪದಲ್ಲಿದೆ ಅನ್ನೋದು ಸ್ಕಂದ ಪುರಾಣದಲ್ಲಿ ಮೆನ್ಷನ್ ಮಾಡಿದಾರಂತೆ. ಹೌ ನೈಸ್. ಸೊ 2 ಇದೆ. ಸೊ ಏನು ಹೇಳ್ತಾರೆ, ಒಂದು ವೈಜ್ಞಾನಿಕ ಹಿನ್ನೆಲೆ ಏನು? ಓಕೆ, ಸೈಂಟಿಫಿಕ್ ರೀಸನ್ ಏನು ಅಂದರೆ 3.6 ಮಿಲಿಯನ್ ಇಯರ್ಸ್ ಬಿಫೋರ್ ವಾಲ್ಕ್ಯಾನೋ ಇಂದ ಆಗಿರೋದು ಅಂತ ಹೇಳ್ತಾರೆ. ಕ್ಯಾಲ್ಶಿಯಂ ಅಮೋನೈಟ್ ಕಲ್ಲುಗಳಂತೆ ಇದೆಲ್ಲ. ಓ ಮೈ ಗಾಡ್, ಅದೇ ಚೆನ್ನಾಗಿದೆ ಆ್ಯಕ್ಚುಲಿ. ಹಿಸ್ಟಾರಿಕ್ ಬ್ಯಾಕ್ಗ್ರೌಂಡ್ ಮತ್ತು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್. ಏನಂದರೆ ಇನ್ನೊಂದು ಸ್ಲಿಪ್ಪರ್ಸ್, ಫುಟ್ವೇರ್ ಏನೇ ಇರುತ್ತೆ ಎಲ್ಲನೂ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು. ನಮಗೆ ಗೊತ್ತಿಲ್ಲದೆ ಹೋಗ್ತಾ ಇದ್ವಿ, ಅಲ್ಲಿ ಇನ್ಫಾರ್ಮ್ ಮಾಡಿದರು. ಸೊ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಎಂಟ್ರಿ ಫೀ ಇದೆ. ಅಡಲ್ಟ್ಗೆ 10 ರೂಪೀಸ್, ಮತ್ತು ಪ್ರೈಮರಿ ಹೈಸ್ಕೂಲ್ ಮಕ್ಕಳಾದರೆ 5 ರೂಪೀಸ್ ಅಂತ ಇತ್ತು. ಸೀರಿಯಸ್ಲಿ ಚೆನ್ನಾಗಿದೆ. ಅಂದರೆ ನಮ್ಮ ಹಿಂದೂ ಮೈಥಾಲಜಿ ಬಗ್ಗೆ
ತಿಳ್ಕೊಂಡ್ರೆ ಇಷ್ಟೊಂದು ಇದೆಯಾ ವಿಷಯಗಳು ಅನ್ಸುತ್ತೆ ಅಲ್ವಾ? ಹೌದು, ತುಂಬ ಡೆನ್ಸ್. ಬರೋ ರೋಡ್ ಅಂತೂ ತುಂಬ ಡೇಂಜರಸ್. ಹೌದು, ಎಲ್ಲ ಕಡೆ ಸ್ಟ್ರೀಮ್. ಇಲ್ಲೊಂದು ಕಪ್ಪೆ ಕಾಣಿಸಲ್ಲ, ಹೊರಟೋಯ್ತು. ಇಲ್ಲೇ ಇದೆ ಇದೆ ಇದೆ, ಬಾಲ ಇದೆ ಕಪ್ಪೆಗೆ, ಚಿಕ್ಕ ಮರಿ. ಗೈಸ್, ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಬೋರ್ಡ್ ಕೂಡ ಹಾಕಿದ್ದಾರೆ. ಹೆಜ್ಜೆಗಳಿದೆ, ಜೋರಾಗಿ ಗಲಾಟೆ ಮಾಡಬೇಡಿ ಅಂತ. ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಹೋದ ಕಡೆ ಎಲ್ಲ ರೂಟ್ಸ್ ಹೆಂಗಿದೆ? ಮೈ ಗಾಡ್, ಸಕ್ಕದಾಗಿದೆ. ಜಾರಬಾರ್ದು ಅಂತ. ಸ್ವಲ್ಪ ಅಲ್ಲಿ ನೋಡಿ, ಬಂಡೆ ಒಂದು ಮಧ್ಯ ಕೂತಿರೋದು ಅಲ್ವಾ? ಎಲ್ಲಿ ಗೈಸಲ್ಲಿ ಕಪ್ಪೆಗಳು ನೋಡಿ, ಚಿಕ್ಕ 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 ಕಪ್ಪೆಗಳು. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬಂಡೆ ಕಲ್ ಮೇಲೆಲ್ಲ ಇದೆ. ಅಲ್ಲಿ 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 ಮೂವ್ ಆಗ್ತಾ ಇದೆ. ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಇಲ್ಲಿ ಇನ್ನೊಂದು ಕೇವ್ ಹತ್ರ ಟೆಂಪಲ್ ಇದೆ. ಟೆಂಪಲ್ ಚೆನ್ನಾಗಿದೆ. ಗಾಡ್, ಇಲ್ಲಿಂದ ನೋಡು ಎಂಟೈರ್ ಕೇವ್ ಕಾಣಿಸ್ತಾ ಇದೆ. ಗೈಸ್, ಕೇವ್ಸ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಹೊಟ್ಟೆ ತುಂಬ ಅಂದರೆ ನಡ್ಕೊಂಡು ಬಂದಿದ್ದಕ್ಕೆ, ಕೇವ್ ಒಳಗೆಲ್ಲ ಓಡಾಡಿದ್ದಕ್ಕೆ ಮಸ್ಟ್ ವಿಸಿಟ್. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾಣ ಕೇವ್ಸ್. ಯಾವಾಗಲೂ ಗೋಕರ್ಣ ಸೈಡ್ ಬಂದರೆ ಬರಲೇಬೇಕಂತ. ಸೊ ನನಗೆ ಅದು ಹಿಸ್ಟಾರಿಕ್ ರೀಸನು ಇಷ್ಟ ಆಯಿತು, ಸೈಂಟಿಫಿಕ್ ರೀಸನು ಇಷ್ಟ ಆಯಿತು. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಗೈಸ್, ಇಲ್ಲ ಎಂಟ್ರೆನ್ಸಲ್ಲೇ ಒಂದು ಶಾಪ್ ಇದೆ. ಸೊ ಹೊಟ್ಟೆ ತುಂಬ ಹಸಿತಿತ್ತು. ಮ್ಯಾಗಿ ಮತ್ತು ಆಮ್ಲೆಟ್ ಹೇಳಿದ್ದೀವಿ ತಿನ್ನೋಕ್ಕೆ. ಎನರ್ಜಿ ಬಂತ ತಿಂದು. ಈ ಮಳೆಗೆ ಬಿಸಿ ಬಿಸಿ, ಈ ಮಳೆಗೆ ಬಿಸಿ ಬಿಸಿ ಆಮ್ಲೆಟ್, ಮ್ಯಾಗಿ ಸಖತ್ತಾಗಿದೆ. ಎಷ್ಟು ಫಾಗ್ ಇದೆ, ನೆನ್ನೆಯಿಂದ ಅಂತೂ ಫಾಗ್ ನೋಡಿ ಖುಷಿ. ಓ, ಫುಲ್ಲು